ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆ ತರಗತಿಗೆ ಸ್ವಾಗತ. ನನ್ನ ಹೆಸರು ಶ್ರೀಧರ್ ಆರ್. ನಾನು ಪ್ರಸ್ತುತ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ದಿನದ ಆನ್ಲೈನ್ ತರಗತಿಯಲ್ಲಿ ದ್ವಿತೀಯ BCA 3ನೇ ಸೆಮಿಸ್ಟರ್ ಕನ್ನಡ ಭಾಷೆ ಪಠ್ಯದಲ್ಲಿನ ಘಟಕ 2ರ ಪ್ರಬಂಧಗಳು ವಿಭಾಗದಲ್ಲಿನ ವೈಚಾರಿಕ ಲೇಖನ ಗ್ರಹಣ ಎಂಬ ಗುಮ್ಮ ಈ ಲೇಖನದ ಮುಂದುವರೆದ ವಿಶ್ಲೇಷಣೆಯನ್ನ ನೋಡೋಣ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಹಿಂದಿನ ಅವಧಿಯಲ್ಲಿ ಕಲಿತಂತ ಕಲಿಕೆಯನ್ನ ಮತ್ತೆ ನಿಮಗೆ ಪುನರ್ಮನನ ಮಾಡೋದಾದ್ರೆ, ಕನ್ನಡದಲ್ಲಿ ಕೆಲವು ವಿಜ್ಞಾನ ಬರಹಗಳ ಹಾಗೂ ವಿಜ್ಞಾನ ಬರಹಗಾರರ ಕೃತಿಗಳ ಕಿರುಪರಿಚಯವನ್ನ ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ಶಿವರಾಮ್ ಕಾರಂತರು, ಪೂರ್ಣಚಂದ್ರ ತೇಜಸ್ವಿ, ನಾಗೇಶ್ ಹೆಗಡೆ, GT ನಾರಾಯಣರಾವ್ ಇವರೆಲ್ಲರೂ ಇವರ ಕೃತಿಗಳ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನ ತಿಳಿಸಿದ್ದೀನಿ. ಮತ್ತೆ ಗ್ರಹಣವನ್ನು ಕುರಿತಂತೆ ಕೆಲವೊಂದು ಅಪಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿದಾವೆ, ಅವುಗಳನ್ನು ಕುರಿತು ನಿಮ್ಗೆ ತಿಳಿಸಿದ್ದೀನಿ. ಅಂದ್ರೆ ಗ್ರಹಣದ ದಿವಸ ಸೂರ್ಯನನ್ನ ನೋಡಬಾರ್ದು, ಬರಿಗಣ್ಣಿಂದ ನೋಡಬಾರ್ದು ಅನ್ನೋ ಒಂದು ನಂಬಿಕೆ ಇದೆ. ಗ್ರಹಣದ ದಿವಸ ಅಲ್ಲ, ಗ್ರಹಣ ಇಲ್ಲದೇ ಇರೋ ದಿವಸನೂ ಕೂಡ ಸೂರ್ಯನನ್ನ ಬರಿಗಣ್ಣಿನಿಂದ ನೋಡಬಾರ್ದು, ಸೂರ್ಯಾಸ್ತ ಮತ್ತು ಸೂರ್ಯೋದಯದಲ್ಲಿ ನೋಡಿದ್ರೆ ತೊಂದರೆ ಇಲ್ಲ ಅಂತ ಒಂದು ವಿಚಾರವನ್ನ ಇಲ್ಲಿ ಲೇಖಕಿ ತಿಳಿಸಿದ್ದಾರೆ. ಇನ್ನು ಈ ಪ್ರಬಂಧದ ವಿವರಣೆ, ವಿಸ್ತರಣೆ ಮತ್ತು ವಿಶ್ಲೇಷಣೆಯನ್ನ ಮಾಡೋದಾದ್ರೆ, ಗುಮ್ಮ, ಗ್ರಹಣ ಎಂಬ ಗುಮ್ಮ ಎಂಬ ಈ ಪದನೇ ಒಂದ್ ರೀತಿ ಭಯ ಹುಟ್ಟಿಸುವಂತ ಒಂದು ಮಾತಾಗಿದೆ. ಮಕ್ಕಳಿಗೆ ಗುಮ್ಮ ಬಂದ ಅಂತ ಹೇಳಿದ್ರೆ ಅವ್ರಿಗೆ ಭಯ ಪಡಿಸುವಂತ ಯಾವುದೋ ಒಂದು ಶಕ್ತಿ ಬಂದಿದೆ ಅನ್ನೋ ಒಂದು ಮಾತಲ್ಲಿ ಅದನ್ನ ಬಳಸ್ತಾರೆ. ಇಲ್ಲಿ ಗ್ರಹಣಕ್ಕೆ ಭಯಪಟ್ಟು ಜನಗಳು ವಿಚಿತ್ರವಾಗಿ ವರ್ತಿಸ್ತಾರೆ. ಅದನ್ನ ಇಲ್ಲಿ ಲೇಖಕಿ ಇದನ್ನ ವೈಜ್ಞಾನಿಕವಾಗಿ, ಗ್ರಹಣ ಅನ್ನೋದು ಒಂದು ಪ್ರಾಕೃತಿಕವಾದಂತ ಒಂದು ವಿದ್ಯಮಾನ, ಅದಕ್ಕೆ ಯಾವುದೇ ಭಯ ಪಡುವಂತ ಅಗತ್ಯ ಇಲ್ಲ. ಸೂಕ್ತವಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರೆ ನಾವು ಹವಾಮಾನದಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಆಕಾಶ ಮೋಡ ಕವಿದೆ ಇದ್ರೆ ಗ್ರಹಣವನ್ನ ನಾವು ನೋಡ್ಬೋದು. ಆದ್ರೆ ಸೂಕ್ತವಾದಂತಹ ಮುನ್ನೆಚ್ಚರಿಕೆ ಕ್ರಮವನ್ನ ತಗೊಂಡು ನೋಡ್ಬೋದು, ಆ ದೃಶ್ಯ ವೈಭವವನ್ನ ಕಣ್ತುಂಬಿಕೊಳ್ಬಹುದು ಅನ್ನೋ ಮಾತನ್ನ ಇಲ್ಲಿ ಲೇಖಕಿ ತಿಳಿಸ್ತಾರೆ. ಇನ್ನು ಗ್ರಹಣದಿಂದ ಆಗುವಂತ ಗ್ರಹಣದಲ್ಲಿ ಏನೇನೋ ಕೆಡುಕಾಗುತ್ತೆ, ಅನಾಹುತ ಆಗುತ್ತೆ ಅನ್ನೋ ಒಂದು ನಂಬಿಕೆಗೆ ಯಾವುದೇ ಆಧಾರ ಆಗ್ಲಿ ಪುರಾವೆ ಆಗ್ಲಿ ಇಲ್ಲ. ಈ ಮತ್ತೆ ಸೂರ್ಯನನ್ನ ದೂರದರ್ಶಕದಿಂದಲೂ ನೋಡಿದಾಗ್ಲೂ ಅದು ಪ್ರಕಾಶಮಾನವಾಗಿ ಕಂಡ ಅಂತ ಗೆಲಿಲಿಯೋ ಅದನ್ನ ಉಲ್ಲೇಖಿಸ್ತಾನೆ ಅಂತ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಈ ಗ್ರಹಣದ ದಿವಸ ಏನಾದ್ರೂ ಅಪಾಯ ಇದೆಯಾ, ಏನಾದ್ರೂ ತೊಂದರೆ ಇದೆಯಾ, ಗ್ರಹಣದ ದಿವಸ ನಾವು ಹೊರಗಡೆ ಹೋಗ್ಬಾರ್ದು, ಗ್ರಹಣದ ದಿವಸ ಅದು ಬಹಳ ಕೆಡುಕಿನ ದಿನ ಅನ್ನೋ ಒಂದು ನಂಬಿಕೆ ಜನಗಳಲ್ಲಿದೆ. ಆದ್ರೆ ಗ್ರಹಣದ ದಿವಸ ಗರ್ಭಿಣಿ ಸ್ತ್ರೀಯರಿಗೆ ಇದು ಅಪಾಯ ಅನ್ನೋ ಒಂದು ನಂಬಿಕೆಯೋ ಮೂಢನಂಬಿಕೆಯೋ ನಮ್ಮ ಜನಗಳಲ್ಲಿ ಮನೆ ಮಾಡಿದೆ. ಆದ್ರೆ ಅದಕ್ಕೆ ಒಂದು ಉಲ್ಲೇಖನವನ್ನ ಇಲ್ಲಿ ಲೇಖಕಿ ಕೊಡ್ತಾರೆ. 1980ರ ಗ್ರಹಣದಂದೇ ಜನಿಸಿದ ಹುಡುಗಿಯೊಬ್ಬಳು ಈಗ ಅಮೆರಿಕಾದ ಉನ್ನತ ಶಿಕ್ಷಣಕ್ಕೆ ತೆರಳಿದ್ದಾಳೆ. ಗ್ರಹಣದ ಅವಧಿಯಲ್ಲಿ ಮಸಾಲೆ ದೋಸೆ ತಿಂದ ಗರ್ಭಿಣಿ ಹೆತ್ತ ಮಗು ಇಂದು ಕ್ರಿಕೆಟ್ ಆಟಗಾರನಾಗುವ ಸನ್ನಾಹದಲ್ಲಿದ್ದಾನೆ. 1995ರ ಗ್ರಹಣ ವೀಕ್ಷಿಸಿದ ತಾಯಿ ಮಗು ಇಂದು ಚುರುಕಾಗಿ ಶಾಲೆಗೆ ಹೋಗ್ತಾ ಇದೆ. ಅಂದ್ರೆ ಈ ಗ್ರಹಣದ ದಿವಸ ಏನೋ ಕೆಡುಕಾಗುತ್ತೆ ಅನ್ನೋದು ಜನಗಳ ಭ್ರಮೆ ಅನ್ನೋ ದೃಢೀಕರಣವನ್ನ ಈ ಸಾಲುಗಳ ಮೂಲಕ ಲೇಖಕಿ ಮಾಡ್ತಾರೆ. ಮತ್ತೆ ಈ ಕತ್ತಲಿನ ಹೆದರಿಕೆಯಿಂದ ಆದಿವಾಸಿಗಳಲ್ಲೂ ಒಂದು ರೀತಿಯ ವಿಚಿತ್ರವಾದಂತ ಭಯ, ತಲ್ಲಣ ಇರುತ್ತೆ. ಮೆಕ್ಸಿಕೋದಲ್ಲಿ ಒಂದು ವಿಚಿತ್ರವಾದಂತ ನಂಬಿಕೆ ಇದೆಯಂತೆ. ಗ್ರಹಣದ ದಿವಸ ಹೋಗಿ ಬಂದಂತ ಗರ್ಭಿಣಿಯರು, ಹೊರಗಡೆ ಹೋದಂತ ಗರ್ಭಿಣಿಯರು ನರಭಕ್ಷಕ ಪ್ರಾಣಿಗಳಾಗ್ಬಿಡ್ತಾರಂತೆ. ಅದನ್ನ ತಪ್ಪಿಸೋದಿಕ್ಕೆ ವಿಶೇಷವಾದಂತ ಯಜ್ಞಾನ ನಡೆಸಿ ಸೂರ್ಯನನ್ನ ತೃಪ್ತಿಪಡಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಗರ್ಭಿಣಿಯರನ್ನ ಎಲೆಗಳಿಂದ ಮುಚ್ಚಿ ರಕ್ಷಿಸಬೇಕು ಅಂತ ಹೇಳ್ತಾರೆ. ಕಾಂಬೋಡಿಯಾದಲ್ಲಿ ನಿಂಬೆಹಣ್ಣು ತುಂಬಿದಂತ ಮಡಕೆಯನ್ನ ಗರ್ಭಿಣಿಯರ ಹೊಟ್ಟೆಗೆ ಕಟ್ತಾರಂತೆ. ಮತ್ತೆ ಗ್ರಹಣದ ದಿವಸ ಚಂದ್ರ ಸತ್ತೋಗ್ತಾನೆ, ಚಂದ್ರನನ್ನ ಹತ್ತು ಕರೆದು ರಂಪ ಮಾಡಿ ಮತ್ತೆ ಬದುಕಿಸ್ತಾರೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಆರ್ಜೆಕ್ ಜನಾಂಗದಲ್ಲಿ ಗ್ರಹಣದ ದಿವಸ ಹೊರಗಡೆ ಓಡಾಡುವಂತ ಮಕ್ಕಳು ಇಲಿಗಳಾಗ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಂತೆ. ಮತ್ತೆ ಗ್ರಹಣವನ್ನ ನಾವು ಸೂಕ್ತವಾದಂತ ಮುನ್ನೆಚ್ಚರಿಕೆ ಕ್ರಮದಿಂದ ನೋಡ್ಬೋದು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ತಟ್ಟೆಯ ರಂಧ್ರಗಳ ಮೂಲಕ
ಗ್ರಹಣದ ನೆರಳು ಪ್ರತಿಫಲನವಾದಾಗ ನಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಮರದ ಕೆಳಗೆ ನಿಂತ್ಕೊಂಡಿದ್ರೆ ಮರದ ಎಲೆಗಳ ಸಂದಿನಿಂದ ಬೀಳುವಂತ ಸೂರ್ಯನ ಕಿರಣಗಳು ಆ ನೆರಳಿನಿಂದಲೇ ನಾವು ಗ್ರಹಣದ ವೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಬಹಳ ವಿಶಿಷ್ಟವಾದಂತ ಒಂದು ಘಟನೆಯನ್ನ ಇಲ್ಲಿ ಉಲ್ಲೇಖಿಸ್ತಾರೆ. 1997ರ ಅಕ್ಟೋಬರ್ 24ರ ಗ್ರಹಣವನ್ನ ವೀಕ್ಷಿಸಲು ಬಂದ ಯುವತಿಯೊಬ್ಬಳು 1997ರ ಗ್ರಹಣದಂದು ಹಡಗಿನಲ್ಲಿ ಹಾಜರಾದ್ಲು. ಅಂದು ಆಕಾಶದಲ್ಲಿ ವಜ್ರದ ಉಂಗುರ ಕಂಡಾಗ, ಇಲ್ಲಿ ಚಿತ್ರ ಗ್ರಹಣ ಆದಾಗ ಸೂರ್ಯನನ್ನ ಗ್ರಹಣ ಆದಾಗ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಕಾಣಬಹುದು ಈ ಚಿತ್ರದಲ್ಲಿ. ಅಂದು ಆಕಾಶದಲ್ಲಿ ವಜ್ರದ ಉಂಗುರ ಕಂಡಾಗ ಆಕೆಯ ಬೆರಳಿಗೂ ಒಂದು ವಜ್ರದ ಉಂಗುರ ತೊಡಿಸಿದ ಆಕೆಯ ಪ್ರೇಮಿ, ಅಂದ್ರೆ ಗ್ರಹಣದ ದಿವಸನೇ ಅವ್ರ ಭೇಟಿಯಾದ್ರು, ಎಂಗೇಜ್ಮೆಂಟು ಆಯ್ತು. ಮೊದಲ ಭೇಟಿ ಆಗಿದ್ದು 1995ರ ಗ್ರಹಣದಲ್ಲಿ, ನಿಶ್ಚಿತಾರ್ಥ ಆಗಿದ್ದು 1997ರ ಗ್ರಹಣದ ದಿವಸನೇ, ವಿವಾಹ ಆಗಿದ್ದು 1998ರ ಫೆಬ್ರವರಿ 26ನೇ ತಾರೀಕು ಗ್ರಹಣ ದಿವಸನೇ ಆಯ್ತು. ಇದೊಂದು ಬಹಳ ವಿಚಿತ್ರವಾದಂತ ಒಂದು ಕೇಸು. ಅಂದ್ರೆ ಗ್ರಹಣದ ದಿವಸ ಯಾವುದೇ ಜನಗಳು ಅನ್ಕೊಂಡಿರೋ ಹಾಗೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು, ಗ್ರಹಣದ ದಿವಸ ಮಗುನ ಹೇರಬಾರ್ದು, ಗ್ರಹಣದ ದಿವಸ ಗರ್ಭಿಣಿಯರು ಹೊರಗಡೆ ಓಡಾಡಬಾರ್ದು, ಮಕ್ಕಳು ಹೊರಗಡೆ ಓಡಾಡಬಾರ್ದು, ಈ ತರದ ನಂಬಿಕೆಗಳಿಗೆ ಭಯಕ್ಕೆ ಯಾವುದೇ ಆಧಾರ ಇಲ್ಲ. ಗ್ರಹಣದ ದಿವಸನೇ ಮದುವೆ ಆಗಿರೋರು, ಗ್ರಹಣದ ದಿವಸನೇ ನಿಶ್ಚಿತಾರ್ಥ ಮಾಡ್ಕೊಂಡಿರುವಂತ ಕೇಸನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮತ್ತೆ ಗ್ರಹಣವನ್ನ ಈ ಲೇಖನ ಆಧಾರವಾಗಿರೋದು 1999ರ ಸೂರ್ಯಗ್ರಹಣವನ್ನ ಕುರಿತು, ಅಕ್ಟೋಬರ್ ತಿಂಗಳಲ್ಲಿ ನಡೆದಂತ ಸೂರ್ಯಗ್ರಹಣವನ್ನು ಕುರಿತು ಈ ಲೇಖನನ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಲೇಖನ ಬರೆದಿದ್ದಾರೆ. ಗ್ರಹಣ ನೋಡೋದಕ್ಕೆ ವಾತಾವರಣ ಸರಿಯಾಗಿರ್ಬೇಕು, ಮೋಡ ಕವಿದ ವಾತಾವರಣ ಇದ್ರೆ ಗ್ರಹಣದ ದೃಶ್ಯ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿ ಇಲ್ಲಿ ಲೇಖಕಿ ತಿಳಿಸ್ತಾರೆ. ಒಟ್ನಲ್ಲಿ ಗ್ರಹಣದ ಬಗ್ಗೆ ಜನಗಳಲ್ಲಿ ಇರುವಂತ ನಂಬಿಕೆ, ಅದು ಅಪನಂಬಿಕೆಯೂ ಆಗಿದೆ, ಮೂಢನಂಬಿಕೆಯೂ ಆಗಿದೆ. ಅದನ್ನ ಈ ಲೇಖನದ ಮೂಲಕ ವಿಶ್ಲೇಷಣೆ ಮಾಡುವಂತ ಪ್ರಯತ್ನವನ್ನ ಇಲ್ಲಿ ಬರಹಗಾರರು ಮಾಡ್ತಾರೆ. ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕೆಲವೊಂದು ಪರಾಮರ್ಶನ ಗ್ರಂಥಗಳನ್ನ ಉಲ್ಲೇಖಿಸ್ತೀನಿ. ತೆರೆದ ಮನ ಅಂತ ಹೇಳಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಒಂದು ಪುಸ್ತಕ ಇದೆ. ಇದು ಅವರ ಲೇಖನಗಳ ಸಂಗ್ರಹ. ಎಚ್ ನರಸಿಂಹಯ್ಯ ಅವರು ಗಾಂಧಿವಾದಿ ಮತ್ತು ವಿಚಾರವಾದಿ. ಅವರು ಸೂರ್ಯಗ್ರಹಣದ ದಿವಸನೇ ತಾವು ನಡೆಸ್ತಿದ್ದಂತ ಸಂಸ್ಥೆನಲ್ಲಿ ಸಾಮೂಹಿಕವಾದಂತ ಒಂದು ಔತಣವನ್ನು ಕೂಡ ಏರ್ಪಡಿಸಿರ್ತಾರೆ. ಈ ಪುಸ್ತಕವನ್ನ ನೀವು ಓದಿದ್ರೆ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಪೂರ್ಣ ಸೂರ್ಯಗ್ರಹಣ ಒಂದು ಸಮಾಜ ಸಾಂಸ್ಕೃತಿಕ ಸಮೀಕ್ಷೆ ಅಂತೇಳಿ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರ ಒಂದು ಪುಸ್ತಕ ಇದೆ, ಅದನ್ನ ಗಮನಿಸಬಹುದು. ವಿಜ್ಞಾನ ಸಾಹಿತ್ಯ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. ವಿಜ್ಞಾನ ಬರಹಗಳಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಲೇಖನಗಳನ್ನ ಅನೇಕ ಲೇಖಕರಿಂದ ಬರೆಸಿ ಪುಸ್ತಕದ ರೂಪದಲ್ಲಿ ಪ್ರಕಟ ಮಾಡಿಸ್ತಾರೆ. ಅದನ್ನ ನಾವು ಈ ಪಠ್ಯಕ್ಕನುಗುಣವಾಗಿ ಪರಿಶೀಲಿಸಬಹುದು. ಇನ್ನು ಅಧಿಕೃತವಾಗಿ ಜವಾಹರ್ಲಾಲ್ ನೆಹರು ತಾರಾಲಯ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಇದೆ. ಅಲ್ಲಿ ಈ ವೆಬ್ಸೈಟ್ಗೆ ಹೋದ್ರೆ ಸೂರ್ಯಗ್ರಹಣದ ವಿಡಿಯೋನು ಕೂಡ ಆ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ಲೇಖನ ಬರೆದಿರುವಂತ ಲೇಖಕಿಯು ಕೂಡ ಆ ನೆಹರು ತಾರಾಲಯದಲ್ಲಿ ನಿರ್ವಾಹಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.